ಲಲಿತಾಂಬಿಕಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಶನೈಶ್ಚರನ ವಾರ, ಶನಿವಾರ ನಮಗೆ ಅನೇಕ ವಿಧವಾದ ಕರ್ಮ ಫಲಗಳನ್ನು ಕೊಡತಕ್ಕಂಥವನು ಶನೈಶ್ಚರ. ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡುವನು ಶನೈಶ್ಚರ. ಕರ್ಮ ಮತ್ತು ಕರ್ಮ ಯೋಗ ಅಂತ ಹೇಳ್ತಾರೆ. ಕರ್ಮ ಅಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು. ನಾವು ಮಾಡೋ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಹಾಕ್ಕೊಂಡು ಹೋಗಲೇಬೇಕು. 25 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿ ಆಗುತ್ತೋ, ಸಂಜೆ ಆಗುತ್ತೋ, ರಾತ್ರಿ 9 ಆಗುತ್ತೋ 10 ಆಗುತ್ತೋ ಕೆಲಸ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲಗಬೇಕು. ತಿರ್ಗಾ ಮಾರನೇ ದಿನ ಬೆಳಗ್ಗೆ ಎದ್ದು ಹೋಗ್ಬೇಕು. ಇದು ಕರ್ಮ. ಈ ಕರ್ಮ ಮಾಡುವಾಗ ನಾವೇನು ಅಂದ್ಕೊಳ್ತೀವಿ, ಅಯ್ಯಪ್ಪ ಸಾಕಾಗುತ್ತ ಆ ಟ್ರಾಫಿಕಲ್ಲಿ ಹೋಗಿ ಒದ್ದಾಡಿ ನಾನು ಮಾಡ್ಕೊಂಡು ಬಂದರು ನನಗೇನು ಫಲನೇ ಸಿಗ್ತಾ ಇಲ್ಲ ಅಂತ. ತಿಂಗಳ ಕೊನೆಯಲ್ಲಿ ಬರೋ ಸಂಬಳ ಆ ಕ್ರೆಡಿಟ್ ಕಾರ್ಡು, ಈ ಲೋನು, ಆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ತಾನೆ ಇರುತ್ತೆ. ಕೈಯಲ್ಲಿ 10 ಪೈಸಾ ಉಳಿಯೋದಿಲ್ಲ ಅಂತ. ಇದು ನಾವು ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಅಡ್ಡಿ ಮಾಡುವಂಥ ವಿಚಾರ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಇದಕ್ಕೊಂದು ಸಣ್ಣ ಕಥೆ ಹಿರಿಯರು ಹೇಳಿರೋವಂಥದ್ದು. ಏನು ಅಂದರೆ, ಒಂದು ಸಲ ಒಬ್ಬ ಗುರುವಿನ ಜೊತೆ ಶಿಷ್ಯ ಹೋಗ್ತಾ ಇರಬೇಕಾದ್ರೆ ಒಂದು ಬೆಟ್ಟದಂತಹ ಪ್ರದೇಶ ಸಿಗುತ್ತೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಿಷ್ಯ ಗುರುವನ್ನ ಕೇಳ್ತಾನೆ, ಕರ್ಮ ಮತ್ತು ಕರ್ಮ ಯೋಗ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಕರ್ಮ ಅನ್ನೋದೇ ಒಂದು ಹಿಂಸೆಯನ್ನು ಕೊಡುವಂಥದ್ದು, ಅದಕ್ಕೆ ಯೋಗ ಬೇರೆ ಸೇರಿಸಿದಾರಲ್ಲ, ಇದರ ಅರ್ಥ ಏನು? ಆಗ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಂತೆ ಗುರುಗಳು. ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ತುಂಬ ಸಣ್ಣಗೆ ಕೃಶವಾಗಿರುವಂತಹ ವಯಸ್ಸಾಗಿರುವಂತಹ ಅಜ್ಜಿ ಕಟ್ಟಿಗೆಗಳನ್ನು ಆಯ್ತಾ ಇರ್ತಾಳೆ. ಒಣಗಿದ ಕಟ್ಟಿಗೆಗಳನ್ನು ಆಯ್ಕೊಂಡು ಅದನ್ನು ಕಟ್ಟು ಮಾಡಿ ತೊಗೊಂಡು ಹೋಗಿ ಮಾರಾಟ ಮಾಡಿ ಜೀವನನ ನಡೆಸ್ತಾ ಇರ್ತಾಳೆ ಅಮ್ಮ. ಅವಳಿಗೆ ಮರ ಕಡಿಯೋದಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೆ ದಾರಿಲಿ ಬಿದ್ದಿರುವಂತಹ ಒಣಗಿದ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಹೊರೆ ಮಾಡಿಕೊಂಡು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಆ ಬೆಟ್ಟ ಹತ್ತಬೇಕು. ಆ ಮುದುಕಿ ಅವಳ ಕೈಲಿ ಆಗ್ತಾ ಇಲ್ಲ, ತುಂಬ ಒದ್ದಾಡ್ತಾ ಇದ್ದಾಳೆ. ನಡೀತಾ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅವಳು. ಆಗ ಗುರುಗಳು ಅವಳ ಹತ್ರ ಹೋಗಿ, ಅಮ್ಮ ಈ ಕಟ್ಟಿಗೆ ಹೊರತಾ ಇದೆಯಾ, 1 ನಿಮಿಷ ನಿಂತ್ಕೋ ಅಂತ ಹೇಳ್ತಾರೆ. ಯಾಕಪ್ಪ, ನನ್ನ ಕೆಲಸ ನಾನು ಮಾಡ್ಕೋತೀನಿ, ನೀನು ಯಾಕಪ್ಪ ಅಡ್ಡ ಬರ್ತೀಯಾ ಅಂದಾಗ, 1 ನಿಮಿಷ ಇರು ಅಂತ ಹೇಳಿ ಆ ಕಟ್ಟಿಗೆ ಹೊರೆನಲ್ಲಿ ಒಂದು ಉದ್ದವಾದ ಕೋಲನ್ನು ತೆಗೆದು ಇದನ್ನು ಊರ್ಕೊಂಡು ಹತ್ಕೊಂಡು ಹೋಗಮ್ಮ, ಆವಾಗ ನಿಮಗೆ ಬೆಟ್ಟ ಹತ್ತೋದು ಅಷ್ಟಾಗಿ ತೊಂದರೆ ಆಗೋದಿಲ್ಲ. ಹೌದಾ, ಇದು ಇದೆಯಾ ಅಂತ ಹೇಳಿ ಆ ಮುದುಕಿ ಆ ಕೋಲನ್ನು ಊರ್ತಾ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾಳಂತೆ. ಆಗ ಈಗ ಹೇಗೆ ಅನ್ನಿಸ್ತಾ ಇದೆಯಮ್ಮ? ಅಪ್ಪ ಮೊದಲಿಗಿಂತ ಸ್ವಲ್ಪ ಪರವಾಗಿಲ್ಲಪ್ಪ, ಆರಾಮಾಗಿದೆ. ಇದೇ ಕರ್ಮ ಮತ್ತು ಕರ್ಮಯೋಗ ಅಂದರೆ ಅಂತ ಗುರುಗಳು ಶಿಷ್ಯನಿಗೆ ಹೇಳ್ತಾರಂತೆ. ಶಿಷ್ಯನಿಗೆ ಅರ್ಥ ಆಗೋದಿಲ್ಲ. ಏನು ಹೀಗಂದರೆ, ಕರ್ಮ, ಆ ಮುದುಕಿಯ ಕರ್ಮ ಏನು ಅಂತಂದರೆ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಹೋಗೋದು. ಆ ಕಟ್ಟಿಗೆಗಳನ್ನು ಆರಿಸೋದರ ಮಧ್ಯದಲ್ಲಿ ಒಂದು ಕಟ್ಟಿಗೆನ ಊರುಗೋಲಾಗಿ ಮಾಡಿಕೊಂಡು ತನ್ನ ಕೆಲಸವನ್ನು ಸುಸೂತ್ರ ಮಾಡಿಕೊಳ್ಳೋದು. ಇದು ಕರ್ಮಯೋಗ. ಕರ್ಮಯೋಗ ಅಂತ ಹೇಳ್ತಾರೆ. ಹೀಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀವಿ. ಅಯ್ಯೋ ನನಗೆ 7.5 ಬಂದಿದೆ, ಅಯ್ಯೋ ನನಗೆ ಅಷ್ಟಮ ಶನಿ ಬಂದಿದೆ, ಅಯ್ಯೋ ನನಗೆ ಗುರು ಬಲ ಇಲ್ಲ, ನನಗೆ ಸರ್ಪ ದೋಷ ಇದೆ, ಒದ್ದಾಡ್ತೀವಿ, ಹಿಂಸೆ ಮಾಡ್ಕೊಳ್ತಾ ಇರ್ತೀವಿ. ಮಾಡೋ ಕೆಲಸ ಮಾಡಲೇಬೇಕು, ದಿನಾ ಸಂಪಾದನೆ ಮಾಡಕ್ಕೆ ಹೋಗಲೇಬೇಕು. ಕೆಲಸಕ್ಕೆ ಹೋದ್ರೇನೆ ಸಂಪಾದನೆ ಆದ್ರೇನೆ ಮನೆ ನಡೆಯೋದು, ಮನೆ ನಡೆದ್ರೇನೆ ಊಟ ಹಾಕಕ್ಕೆ. ಇದೆಲ್ಲ ಗೊತ್ತಿದ್ದು ಕೂಡ ಅಯ್ಯೋ ಅಂದ್ಕೊಂಡು ಮಾಡ್ಕೊಳ್ತಾ ಹೋಗ್ತೀವಿ. ಇದು ನಮ್ಮ ಕರ್ಮ ಫಲವನ್ನು ಇನ್ನಷ್ಟು ಕೆಟ್ಟ ರೀತಿಯಲ್ಲಿ ಅನುಭವಿಸೋದಕ್ಕೆ ಕಾರಣ. ಅದರ ಬದಲು ನಾವು ಮಾಡ್ತಾ ಇರೋದು ಸಹಜವಾದ್ದೆ, ಮಾಡೋದು ಯಾವುದೂ ತಪ್ಪೋದಿಲ್ಲ. ಜೀವನ ಹುಟ್ಟಿದ್ದಾದ್ಮೇಲೆ ಕಷ್ಟಪಡೋದು ತಪ್ಪೋದಿಲ್ಲ, ಸಾಲ ಮಾಡೋದು ತಪ್ಪೋದಿಲ್ಲ, ಸಾಲ ಮಾಡಿದ್ಮೇಲೆ ಬೈಸ್ಕೊಳ್ಳೋದು ತಪ್ಪೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸಾಲ ಕೊಟ್ಟವ್ರು ಬೈತಾರೆ, ಏನಾದರೂ ಹೀನಾಮಾನವಾಗಿ ಅಂತಾರೆ, ಅವಮಾನ ಮಾಡ್ತಾರೆ. ಅವಮಾನ ಸಹಿಸ್ಕೊಳ್ಳೋದಕ್ಕೆ ತಾಕತ್ತಿದೆ ಅಂದರೆ ಸಾಲ ಮಾಡಬೇಕು. ಅವಮಾನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಸಾಲವೇ ಮಾಡಬೇಕು ಅಲ್ವೇ? ಅದೇ ರೀತಿ ನಮ್ಮ ಜೀವನವನ್ನು, ನಮ್ಮ ಕರ್ಮ ಏನಿದೆಯೋ ಆ ಕರ್ಮವನ್ನು
ಅದಕ್ಕೆ ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ಅಂತ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ನಾವು 7.5 ಬರಲಿ, ಇನ್ನೊಂದು ಬರಲಿ, ಅದೆಲ್ಲ ಜೀವನದ ಒಂದು ಅಂಗ. ಹುಟ್ಟಿದ್ದಾದ್ಮೇಲೆ 30 ವರ್ಷಕ್ಕೊಂದ್ಸಲಿ ಶನೈಶ್ಚರ ನಮ್ಮ ರಾಶಿಗೆ ಬಂದೇ ಬರ್ತಾನೆ, 7.5 ಬಂದೇ ಬರುತ್ತೆ. 30 ವರ್ಷ 2 ಸಲ ಆಗ್ಬೋದು ಅಥವಾ 3 ಸಲ ಆಗಬಹುದು. ಆ 3 ಸಲಿಯಲ್ಲಿ ಏನೇನು ಅನುಭವಿಸ್ಬೇಕಾಗಿರುತ್ತೋ ಅದನ್ನು ಅನುಭವಿಸೋದು ಶತಸಿದ್ಧ. ಹಣೆಯಲ್ಲಿ ಬರ್ದಿರೋದನ್ನ ತಪ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈವನ್ ಪರಮಾತ್ಮ ಏನು ಬರ್ದಿದ್ದಾನೋ ಅದು ಅವನಿಗೆ ಗೊತ್ತಾಗಲ್ವಂತೆ ವಾಪಸ್ ಅಳಿಸೋದಕ್ಕೆ. ಹಾಗಾದರೆ ನಾವೇನು ಮಾಡಬೇಕು? ನಮ್ಮ ಜೀವನದಲ್ಲಿ ನಿತ್ಯ ನಾವೇನು ಮಾಡ್ತಾ ಇದ್ದೀವೋ ಆ ಕರ್ಮವನ್ನು ಸಂತೋಷವಾಗಿ ಮಾಡ್ತಾ ಹೋಗಬೇಕು. ಸಂತೋಷ ಅನ್ನೋದು ನಮ್ಮ ಒಳಗಡೆ ಇದ್ದರೆ ಮುಂದಿನದೆಲ್ಲವೂ ಕೂಡ ನಮಗೆ ಸುಸೂತ್ರವಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ, ಈ ಒಂದು ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ನಿಮಗೆ ಸಂಕಷ್ಟ ಬಂದಿದೆ, ತೊಂದರೆ ಆಗ್ತಾ ಇದೆ ಅಂತಂದರೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ತಂದೆ ತಾಯಿಯ ಸೇವೆ, ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು. ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಆ ತಂದೆ ತಾಯಿಗಳಿಗೆ ನೀವೆಷ್ಟು ಗೌರವವನ್ನು ಕೊಡ್ತೀರೋ, ಬೆಳಗ್ಗೆ ಎದ್ದು ತಂದೆ ತಾಯಿಯ ಪಾದಗಳನ್ನು ಮುಟ್ಟೋದ್ರಿಂದ ನಮ್ಮ ಜನ್ಮ ಜನ್ಮದ ಕರ್ಮ, ಕೆಟ್ಟ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಪ್ರತ್ಯಕ್ಷ ದೈವರಾಗಿರ್ತಕ್ಕಂತಹ ತಂದೆ ತಾಯಿಗಳನ್ನು ನಾವು ವಿರೋಧಿಸ್ತಾ ಅವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇದ್ದರೆ ಮತ್ತೆ ನಮ್ಮ ಕರ್ಮಫಲ ವೃದ್ಧಿಯಾಗುತ್ತೆ. ನಾವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸುಗಳೆಲ್ಲ ಶೂನ್ಯವಾಗ್ತಾ ಹೋಗುತ್ತೆ. ಅದರಿಂದ ತಂದೆ ತಾಯಿಗಳಿಗೆ ಸೇವೆಯನ್ನು ಮಾಡಿ. ಶನಿವಾರಗಳಲ್ಲಿ ನಿಮಗೆ ಶನಿ ಬಾಧೆ ಇದೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ತಂದೆ ತಾಯಿಗಳಿಗೆ ಹುಡುಕೊಂಡು ಹೋಗಾದರೂ ನಮಸ್ಕಾರ ಮಾಡ್ಬಿಟ್ಟು ಬನ್ನಿ. ವೀಕೆಂಡ್ ಅಂತ ಟ್ರಿಪ್ ಹೋಗೋ ಬದಲು ತಂದೆ ತಾಯಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ವೀಕೆಂಡಲ್ಲಿ ಶನಿವಾರದಲ್ಲಿ ಬಹಳ ಮುಖ್ಯವಾಗಿ ತಂದೆ ತಾಯಿಗೆ ಪೂಜೆ ಮಾಡಿದ್ರೆ ಶನೈಶ್ವರ ಬಹಳ ಬಹಳ ಪ್ರೀತನಾಗ್ತಾನೆ. ತಂದೆ ತಾಯಿಗಳನ್ನು ಯಾರು ಗೌರವಿಸ್ತಾರೆ, ತಂದೆ ತಾಯಿಗಳಿಗೆ ಯಾರು ಸಂತೋಷವನ್ನು ಉಂಟು ಮಾಡ್ತಾರೆ ಅಂತಹವರಿಗೆ ಶನೈಶ್ವರನ ಬಾಧೆ ತಟ್ಟೋದೇ ಇಲ್ಲ ಅಂತ ಶನೈಶ್ವರನೇ ವಾಗ್ದಾನ ಮಾಡ್ತೀವಿ. ಇದು ಮೊದಲನೇದು. ಎರಡನೇದಾಗಿ ಬಾಧೆ ಆಗ್ತಾ ಇದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೆ ಅಪ್ಪ ಅಮ್ಮ ಫೋಟೋದಲ್ಲಿದ್ದಾರೆ, ನಾನು ಅವ್ರನ್ನ ನಮಸ್ಕಾರ ಮಾಡಿಕೊಳ್ಳದೆ ಆಚೆಗೆ ಹೋಗಲ್ಲ, ಆದರೂ ನನಗೆ ಬಾಧೆ ತಗ್ತಾ ಇಲ್ಲ ಅನ್ನೋರು ಶನಿವಾರಗಳಲ್ಲಿ ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ, ಆ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಬೇಕು. ಅದನ್ನು ಹಿಡ್ಕೊಂಡು ಓಂ ಶಂ ಶನೈಶ್ವರಾಯ ನಮಃ, ಓಂ ಶಂ ಶನೈಶ್ವರಾಯ ನಮಃ ಅಂತ ಕನಿಷ್ಠ 8 ಸಲ, 108 ಸಲ ಹೇಳಿಬಿಟ್ರೆ ಬಹಳ ಸಂತೋಷ. ಕನಿಷ್ಠ 8 ಸಲ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಥವಾ ಸೂರ್ಯೋದಯ ಆಗಿ ಅರ್ಧ ಗಂಟೆ ಒಳಗಡೆ ಆ ಅಶ್ವತ್ಥ ವೃಕ್ಷದ ಬಳಿ ಹೋಗಿ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ತಾ ಹೋಗಿ. 1 ವಾರ ಮಾಡಿಬಿಟ್ಟೆ ಆಗೋಯ್ತಾ, ನಿಮ್ಮ ಕಷ್ಟ ತೀರೋವರೆಗೂ 7.5 ಇದ್ದರೆ 7.5 ಮುಗಿಯೋವರೆಗೂ 7.5 ವರ್ಷ ನಿಮ್ಮ ಜೀವನದಲ್ಲಿ ಶನಿವಾರ ಹೋಗಬೇಕು, ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಬೇಕು. ಅಷ್ಟಮ ಶನಿ ಇದ್ದರೆ 2.5 ವರ್ಷ, ಪಂಚಮ ಶನಿ ಇದ್ದರೆ 2.5 ವರ್ಷ, ಶನಿ ದಸೆ ನಡೀತಾ ಇದ್ರೆ ಶನಿ ದಸೆ ಮುಗಿಯೋದು ಎಷ್ಟು ವರ್ಷ ಇದೆಯೋ ಅಷ್ಟು ವರ್ಷಗಳು ಕೂಡ ನೀವು ಶನಿವಾರಗಳಲ್ಲಿ ಅಶ್ವತ್ಥ ವೃಕ್ಷವನ್ನು ಹಿಡಿದು ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಬಾಧೆ ನಿವಾರಣೆ ಆಗುತ್ತೆ, ನಾನು ನಾಳೆ ಬೆಳಗ್ಗೆ ಸಾಹುಕಾರ ಆಗ್ಬಿಡ್ತೀನಿ ಅಂತ ಮಾಡೋದಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ಫಲವನ್ನು ಭಗವಂತನಿಗೆ ಬಿಡಬೇಕು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.